ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಲೋನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೀವೇನಾದರೂ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಲೋನ್ ತೊಗೊಂಡಿದ್ದೀರಾ ಆಲ್ರೆಡಿ ಏನಾದರೂ? ಸೊ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಲೋನ್ಸ್ ಅಂದರೆ ಎಲ್ಲರೂ ತಲೆಗೂ ಬರೋದು ಏನು ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಸೊ ಈ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವೇರಿಯೇಷನ್ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಸೊ ನೀವೇನಾದರೂ ಲೋನ್ ತೊಗೋಬೇಕು ಅಂದರೆ ಒಂದು 2-3 ಬ್ಯಾಂಕ್ನಲ್ಲಿ ವಿಚಾರಿಸಿ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನು, ಚಾರ್ಜಸ್ ಏನು ಅಂತ ತಿಳ್ಕೊಂಡು 2-3 ಬ್ಯಾಂಕ್ನಲ್ಲಿ ವಿಚಾರಿಸಿ ಲೋನ್ಗೆ ಅಪ್ಲೈ ಮಾಡಿ. ಯಾಕಂದರೆ ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ ಅಂದರೆ ನ್ಯಾಷನಲೈಸ್ ಬ್ಯಾಂಕ್ ಅಂತೀವಿ, ಅದರಲ್ಲಿ ಇಂಟ್ರೆಸ್ಟ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಚಾರ್ಜಸ್ ಎಲ್ಲ ಪ್ರೈವೇಟ್ ಬ್ಯಾಂಕು ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಪ್ರೈವೇಟ್ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ಮತ್ತು ಚಾರ್ಜಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಗೌರ್ಮೆಂಟ್ ಸೆಕ್ಟರ್ ಅಂದರೆ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ನೀವು ಲೋನ್ ತೊಗೊಂಡ್ರೆ ಅದಕ್ಕೆ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದೇ ಪ್ರೈವೇಟ್ ಬ್ಯಾಂಕ್ನಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಅವತ್ತು ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಚಾರ್ಜಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾರೆ. ನೀವೇನಾದರೂ ಲೋನ್ಸ್ ತೊಗೋಬೇಕು ಅಂದರೆ ಒಂದು ಅಂಶ ನೀವು ಗಮನದಲ್ಲಿ ಇಟ್ಕೋಬೇಕು. ಏನು ಅಂದರೆ ನೀವು ಪ್ರತಿ ತಿಂಗಳು ಎಷ್ಟು EMI ಕಟ್ಟೋದಕ್ಕಾಗುತ್ತಂತ ನೀವು ಫಸ್ಟು ಯೋಚನೆ ಮಾಡ್ಕೋಬೇಕು. ಅಷ್ಟಕ್ಕೆ ಮಾತ್ರ ಲೋನ್ ತೊಗೊಳ್ಳಿ. ಮತ್ತು ನಿಮಗೆ ಎಷ್ಟು ಲೋನ್ ಬೇಕೋ ಅಷ್ಟಕ್ಕೆ ಮಾತ್ರ ನೀವು ಲೋನ್ಗೆ ಅಪ್ಲೈ ಮಾಡಿ. ಜಾಸ್ತಿ ಏನಾದರೂ ಲೋನ್ ಕೊಡ್ತೀವಿ ಅಂದರೆ ಅದಕ್ಕೆ ತೊಗೊಳೋದಕ್ಕೆ ಹೋಗ್ಬೇಡಿ. ನಿಮಗೆ ಎಷ್ಟು ಅಗತ್ಯವಿದ್ದಷ್ಟು ಮಾತ್ರ ಲೋನ್ ಅಪ್ಲೈ ಮಾಡಿ. ಈ ಲೋನ್ಸಲ್ಲಿ 2 ಟೈಪ್ಸ್ ಇಂಟ್ರೆಸ್ಟ್ ಇರುತ್ತೆ, ಒಂದು ರೆಡ್ಯೂಸಿಂಗು, ಇನ್ನೊಂದು ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್. ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂದರೆ ಅದು ಪ್ರತಿ ತಿಂಗಳು ನೀವು EMI ಕಟ್ತಿದ್ದಂಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ತಿಂಗಳು EMI ಕಟ್ತಿದ್ದಂಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಅದು ಫ್ಲ್ಯಾಟ್ ಇಂಟ್ರೆಸ್ಟ್ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಈ ಒಂದು ರೆಡ್ಯೂಸಿಂಗ್ ಮತ್ತು ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್ನ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಕ್ಸಾಂಪಲ್ ಜೊತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, 2 ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದ್ದೀನಿ. ಇಲ್ಲಿ ಒಂದು ರೆಡ್ಯೂಸಿಂಗ್ ಹಾಕಿದ್ದೀನಿ, ಫ್ಲ್ಯಾಟ್ ಹಾಕಿದ್ದೀನಿ. ಸುಮ್ಮನೆ ಸ್ಯಾಂಪಲ್ಗೆ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಕ್ಕೆ ನಾನು ಹಾಕಿರೋದಿಲ್ಲ. 1 ಲಕ್ಷ ಲೋನ್ ಅಮೌಂಟ್ಗೆ ಹಾಕಿದ್ದೀನಿ. 1 ಲಕ್ಷಕ್ಕೆ ನಾನು ಸ್ಯಾಂಪಲ್ಗೆ 15% ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡಿದ್ದೀನಿ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಲ್ಯಾಟ್ಗೆ 8.19% ಬರುತ್ತೆ. ಇದು ನೋಡಿ, ನಿಮಗೆ ರೆಡ್ಯೂಸಿಂಗು ಬರ್ತಾ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ. ಪ್ರತಿ ತಿಂಗಳು EMI ಕಟ್ತಿದ್ದಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಆದರೆ ಫ್ಲ್ಯಾಟಲ್ಲಿ ಇಂಟ್ರೆಸ್ಟ್ ಒಂದೇ ಇರುತ್ತೆ, ನಿಮಗೆ ಒಂದೇ ಫ್ಲ್ಯಾಟಲ್ಲಿ ಇರುತ್ತೆ ಇಂಟ್ರೆಸ್ಟ್. 2 ಸೇಮ್ ಇಂಟ್ರೆಸ್ಟ್ ಬರುತ್ತೆ. 13,650, 30,650 2 ಸೇಮ್ ಇಂಟ್ರೆಸ್ಟ್ ಬರುತ್ತೆ. ಇವೇನಾದರೂ ಬೈ ಚಾನ್ಸ್ ನೀವು ಪ್ರೀ ಕ್ಲೋಸಿಂಗ್ ಮಾಡೋ ಪ್ಲ್ಯಾನಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ಗೆ ನೀವು 11ನೇ ತಿಂಗಳಿಗೆ ಪ್ರೀ ಕ್ಲೋಸಿಂಗ್ ಮಾಡ್ತೀರ ಅಂದರೆ ರೆಡ್ಯೂಸಿಂಗಲ್ಲಿ 53,000 ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ಅದೇ ನೀವೇನಾದರೂ ಫ್ಲ್ಯಾಟಲ್ಲಿ ನೀವೇನಾದರೂ ಪ್ರೀ ಕ್ಲೋಸಿಂಗ್ ಮಾಡ್ತೀರಾ ಅಂದರೆ 50,000 ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ಪ್ರೀ ಕ್ಲೋಸಿಂಗ್ ಅಂದರೆ ಏನೂ ಇಲ್ಲ, ನೀವು ಒಂದು 10 ತಿಂಗಳು ಆದಮೇಲೆ ಇನ್ನು ಉಳಿದ EMI ಏನಿರುತ್ತೆ ಅದನ್ನು ಲೋನ್ನ ಉಳಿದ EMIನ ಕಟ್ಟಿ ಲೋನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಪ್ರೀ ಕ್ಲೋಸಿಂಗ್ ಅಂತ ಹೇಳ್ತಾರೆ. ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.